ಒಂದು ಸುಂದರವಾದ ನಗರ. ಆ ನಗರದಲ್ಲಿ ಮಂಜುಳಾ ಮತ್ತು ಸಂಜನಾ ಎಂಬ ಅಮ್ಮ ಮಗಳು ಇದ್ದರು. ಮಂಜುಳಾ ನಗರದ ಸರ್ಕಾರಿ ಶಾಲೆಯಲ್ಲಿ ಕನ್ನಡ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಳು. ಅವಳು ತುಂಬಾ ಬುದ್ಧಿವಂತಳಾಗಿದ್ದಳು, ಅತ್ಯಂತ ಸರಳವಾಗಿದ್ದಳು. ತಾನೊಬ್ಬಳೇ ಜೀವನವನ್ನು ನಿಭಾಯಿಸುತ್ತಿದ್ದಳು. ಏಕೆಂದರೆ ಅವಳು ವಿಧವೆಯಾಗಿದ್ದಳು. ತನ್ನ ಉಳಿದ ಜೀವನವನ್ನ ತನ್ನ ಮಗಳಿಗಾಗಿ ಮೀಸಲಿಟ್ಟಿದ್ದಳು. ಸಂಜನಾ ಅಮ್ಮನ ಮುದ್ದು ಮಗಳಾಗಿದ್ದಳು. ತಾಯಿಯ ಕನಸುಗಳಿಗೆ ಪ್ರತಿಬಿಂಬವಾಗಿದ್ದಳು. ಸಂಜನಾ ಚಿಕ್ಕವಳು ಇದ್ದಾಗಲಿಂದ ಪುಸ್ತಕ ಪ್ರಿಯೆಯಾಗಿದ್ದಳು. ಶಾಲೆಯಲ್ಲಿ ಸದಾ ಮೊದಲ ಸ್ಥಾನ ಪಡೆದುಕೊಳ್ಳುತ್ತಿದ್ದಳು. ಅವಳು ತಾಯಿಯನ್ನೇ ಆದರ್ಶವನ್ನಾಗಿ ಮಾಡಿಕೊಂಡು ತಾನು ಶಿಕ್ಷಕಿಯಾಗಬೇಕು ಎಂಬ ಕನಸು ಬೆಳೆಸಿಕೊಂಡಿದ್ದಳು. ತಾಯಿ ಮಗಳ ಬಾಂಧವ್ಯವು ತುಂಬಾ ವಿಶೇಷವಾಗಿತ್ತು. ಅವರು ಪ್ರತಿ ಸಂಜೆ ಒಟ್ಟಿಗೆ ಕುಳಿತು ಹಾಲು ಕುಡಿಯುತ್ತಾ ತಾಯಿ ತನ್ನ ಬಾಲ್ಯದ ನೆನಪುಗಳನ್ನು ಹಂಚಿಕೊಳ್ಳುತ್ತಿದ್ದಳು. ಆ ಕಥೆಗಳು ಸಂಜನಾಗೆ ಪಾಠವಾಗಿದ್ದವು. ಒಂದು ದಿನ ಶಾಲೆಯಲ್ಲಿ ಸಂಜನಾ ತೀವ್ರ ಅಸ್ವಸ್ಥಳಾಗಿ ಬಿದ್ದು ಬಿಟ್ಟಳು. ತಕ್ಷಣ ತಾಯಿ ಆಕೆಯನ್ನು ಆಸ್ಪತ್ರೆಗೆ ಕರೆದೊಯ್ದಳು. ವೈದ್ಯರು ಲಿವರ್ ಸಂಬಂಧಿತ ಸಮಸ್ಯೆ ಎಂದಾಗ ಮಂಜುಳಾ ಹೆದರಿ ಹೋದಳು. ಚಿಕಿತ್ಸೆ ಬಹಳ ಮುಖ್ಯ ಮತ್ತು ದುಬಾರಿಯಾಗಿತ್ತು. ಆದರೆ ಮಂಜುಳಾ ತನ್ನ ಹೆಜ್ಜೆ ಹಿಂದೆ ಹಿಡಲಿಲ್ಲ. ತನ್ನ ಉಳಿತಾಯದ ಹಣ, ಒಡವೆಗಳನ್ನು ಮಾರಿ ಚಿಕಿತ್ಸೆಗೆ ಹಣವನ್ನು ಹೊಂದಿಸಿದಳು. ನಂತರ ಸಂಜನಾಗೆ ಚಿಕಿತ್ಸೆ ಪ್ರಾರಂಭವಾಯಿತು. ಮಂಜುಳಾ ಪ್ರತಿದಿನ ಆಸ್ಪತ್ರೆಗೆ ಬಂದು ಮಗಳ ಪಕ್ಕದಲ್ಲೇ ಇರುತ್ತಿದ್ದಳು. ಪಾಠಗಳನ್ನು ಹೇಳುತ್ತಾ, ಪುಸ್ತಕಗಳನ್ನು ಓದಿಸುತ್ತಾ ಆಕೆಗೆ ಧೈರ್ಯ ತುಂಬುತ್ತಿದ್ದಳು. ಆ ಸಮಯದಲ್ಲಿ ತಾಯಿಯ ತ್ಯಾಗ ಹಾಗೂ ಪ್ರೀತಿಯ ಬಗ್ಗೆ ಸಂಜನಾಗೆ ಇನ್ನಷ್ಟು ತಿಳಿಯಿತು. ತುಂಬಾ ತಿಂಗಳ ಆಸ್ಪತ್ರೆ ವಾಸದ ನಂತರ ಸಂಜನಾ ನಿಧಾನವಾಗಿ ಚೇತರಿಸಿಕೊಂಡಳು. ಪುನಃ ಶಾಲೆಗೆ ಹೋದಳು. ತನ್ನ ವಿದ್ಯಾರ್ಥಿ ಜೀವನವನ್ನು ಮತ್ತೆ ಶುರು ಮಾಡಿದಳು. ತಾಯಿಯ ಪ್ರೇರಣೆಯಿಂದ ಮತ್ತೊಮ್ಮೆ ಮೇಲುಗೈ ಸಾಧಿಸಿದಳು. ಪರೀಕ್ಷೆಗಳಲ್ಲಿ ಉತ್ತೀರ್ಣಳಾಗಿ ಕಾಲೇಜು ಪ್ರವೇಶವನ್ನು ಪಡೆದುಕೊಂಡಳು. ಕಾಲೇಜು ಕೊನೆಗೊಳ್ಳುವ ವೇಳೆಗೆ ಸಂಜನಾ ತನ್ನ ತಾಯಿಗೆ ಒಂದು ಪತ್ರ ಬರೆದಳು. ಅಮ್ಮ, ನಿನ್ನ ಪ್ರೀತಿಯ ಬೆಳಕಿಲ್ಲದೆ ನಾನು ಬದುಕಲಾರೆ. ನೀನು ನನ್ನೆದುರಿಗೆ ಇರಲಿಲ್ಲದಿದ್ದರೆ ನಾನು ನನ್ನ ಕನಸುಗಳ ಹಾದಿಯಲ್ಲಿ ಸಾಗಲಾರೆ. ನೀನು ನನಗೆ ತಾಯಿಯಾದೆ ಅಷ್ಟೇ ಅಲ್ಲ, ನನ್ನ ಜೀವನದ ದೀಪವೂ ಆದೆ. ನಾನು ನಿನ್ನಂತೆ ಶಿಕ್ಷಕಿಯಾಗಿ ಇನ್ನಿತರ ಮಕ್ಕಳ ಜೀವನ ಬೆಳಗಿಸುತ್ತೇನೆ ಅಮ್ಮ ಎಂದು ಬರೆದಳು. ಮಂಜುಳಾ ಆ ಪತ್ರವನ್ನು ಓದಿ ಅಕ್ಷರಶಃ ಕಣ್ಣೀರಿಟ್ಟಳು. ಆನಂದ, ಹೆಮ್ಮೆ, ಪ್ರೀತಿ ಎಲ್ಲವೂ ಸೇರಿ ತಾಯಿಯ ಹೃದಯವನ್ನು ಮಗಳು ತುಂಬಿದಳು. ಅವರು ಇಬ್ಬರೂ ಪರಸ್ಪರ ಎಷ್ಟೊಂದು ಪ್ರೀತಿಸುತ್ತಿದ್ದರು, ಒಬ್ಬರಿಗೊಬ್ಬರು ಎಷ್ಟು ಅಗತ್ಯವಿದ್ದರು ಎಂಬುದನ್ನು ಆ ಕ್ಷಣದಲ್ಲಿ ಅರಿತರು. ಹೀಗೆ ಅವರ ಜೀವನ ತುಂಬಾ ಸಂತೋಷದಿಂದ ಕೂಡಿತ್ತು. ಅಮ್ಮ ಮಗಳ ಸಂಬಂಧವನ್ನು ಯಾವ ಭಾಷೆಯಲ್ಲೂ ವರ್ಣಿಸಲು ಸಾಧ್ಯವಿಲ್ಲ. ಅದು ಅನುಭವಿಸಿದರೆ ತಿಳಿಯುವಂಥದ್ದು. ಧನ್ಯವಾದಗಳು.